ನಮ್ಮ ದೇಶದಲ್ಲಿ ಫೇಕ್ ಬಿಲ್‌ನ ತಯಾರು ಮಾಡಿ 2,00,000 ಕೋಟಿಯಷ್ಟು ಟ್ಯಾಕ್ಸ್‌ನ ಸೇವ್ ಮಾಡ್ತಾರೆ ಅಂತಾನೆ ಹೇಳ್ಬೋದು. ರೀಸೆಂಟ್ ಆಗಿ ನಮ್ಮ ಅಸ್ಸಾಮಿನ ಗುವಾಹಟಿಯಲ್ಲಿ 70 ಕೋಟಿಯಷ್ಟು ನಕಲಿ ಇನ್ವಾಯ್ಸ್ ಅಂದ್ರೆ ಫೇಕ್ ಇನ್ವಾಯ್ಸು ಸಿಕ್ಕಿದೆ. ಇಲ್ಲಿ ಒಬ್ಬ ತುಂಬಾ ರಿಚೆಸ್ಟ್ ಪರ್ಸನ್ನು ಶೆಲ್ ಕಂಪ್ನಿ ಅಂದ್ರೆ ಫೇಕ್ ಕಂಪ್ನಿಗಳನ್ನ ಹುಟ್ಟಾಕ್ತಾನೆ. ಈ ಶೆಲ್ ಕಂಪ್ನಿಗಳನ್ನ ಮುಚ್ಚಾಕೋದಕ್ಕೆ ಅಂದ್ರೆ ಈ ಶೆಲ್ ಕಂಪ್ನಿಗಳು ಫೇಕ್ ಅಲ್ಲ ಅಂತ ತೋರ್ಸೋದಕ್ಕೆ ನಕಲಿ ಬಿಲ್‌ಗಳನ್ನ ಪ್ರೊಡ್ಯೂಸ್ ಮಾಡ್ತಾನೆ. ಇದರಿಂದ ಇಂಡಿಯಾಗೆ 75,000 ಕೋಟಿಯಷ್ಟು ಟ್ಯಾಕ್ಸ್ ಲಾಸ್ ಆಗುತ್ತೆ. ಅಂದ್ರೆ ಟ್ಯಾಕ್ಸ್ ಎಷ್ಟು ಸಿಗ್ಬೇಕಿತ್ತೋ ಅಷ್ಟು ಸಿಕ್ಕೋದಿಲ್ಲ. ಈ ಥರ ಬರೀ ದೊಡ್ಡ ದೊಡ್ಡ ವ್ಯಕ್ತಿಗಳು ಮಾತ್ರ ಮಾಡೋದಿಲ್ಲ, ಸಣ್ಣ ಸಣ್ಣ ಬಿಸ್ನೆಸ್ಗಳು ಕೂಡ ಮಾಡ್ತಾರೆ. ಇವರು ದುಡ್ಡನ್ನ ಕ್ಯಾಶ್ನ ಕೈಯಲ್ಲಿ ತಗೊಂಡು ಅಂದರೆ ಪೇಮೆಂಟ್ ಮಾಡಿಸ್ಕೊಂಡಲ್ಲೇ ಕೈಯಲ್ಲಿ ತಗೊಂಡು ಇವರು ಫೇಕ್ ಬಿಲ್‌ನ ತಯಾರು ಮಾಡಿ ಇಷ್ಟು ಲಾಸ್ ಆಗಿದೆ ಅಂತ ತೋರಿಸಿ ಟ್ಯಾಕ್ಸಿಂದ ಬಚಾವಾಗ್ತಾರೆ. ಎಷ್ಟೋ ಜನ ಟ್ಯಾಕ್ಸ್ಗಳನ್ನ ಕಟ್ಟೋದೇ ಇಲ್ಲ. ಈ ಎಲ್ಲ ಸ್ಮಾಲ್ ಬಿಸ್ನೆಸ್ ಮ್ಯಾನ್ಗಳು 1 ಕೋಟಿಗಿಂತ ಮೇಲೆ ಅರ್ನ್ ಮಾಡ್ತಿದ್ರೆ ಅಥವಾ 70 ಲಕ್ಷ 90 ಲಕ್ಷಕ್ಕಿಂತ ಮೇಲೆ ಅರ್ನ್ ಮಾಡ್ತಿದ್ರೆ ಇವರು ಟ್ಯಾಕ್ಸ್ ಕಟ್ಟಬೇಕು. ಆದರೆ ಇವರು ಇನ್ ಹ್ಯಾಂಡ್ ತಗೊಳೋದ್ರಿಂದ ಕ್ಯಾಶು ಅಷ್ಟು ಕ್ಲಿಯರಾಗಿ ಬಿಲ್ಸ್ಗಳು ಹುಟ್ಟೋದಿಲ್ಲ. ಮತ್ತು ಆ ಬಿಲ್ ಇಲ್ಲದೇ ಇರೋ ಕಾರಣ ಇವರ ಅಮೌಂಟ್ ಎಷ್ಟು ಬಂದು ಟ್ರಾನ್ಸಾಕ್ಷನ್ ಆಗಿದೆ ಅಂತ ಗೊತ್ತಾಗೋದಿಲ್ಲ. ಇದರಿಂದ ಇವರು ಟ್ಯಾಕ್ಸ್ನ ಸೇವ್ ಮಾಡ್ತಾರೆ.